ನಾಯಕ್ ಬೆಂಗಳೂರಿನಲ್ಲಿ 1 ಗಂಟೆಗಳ ಕಾಲ ಬಿರುಗಾಳಿ ಸಹಿತ ಮಳೆ ಆಗಿರುವಂತದ್ದು ಅವಾಂತರಗಳು ಸೃಷ್ಟಿಯಾಗಿತ್ತು। ಈ ಒಂದು ಸಂದರ್ಭದಲ್ಲಿ ಬೃಹತ್ ಆಕಾರದ ಮರಗಳು ಧರೆಗುರುಳಿದ್ದಾವೆ। ಬೆಂಗಳೂರಿನಲ್ಲಿ ಬಿರುಗಾಳಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ। ಇಎಸ್ಐ ಆಸ್ಪತ್ರೆ ಬಳಿ ಅನಾಹುತ ತಪ್ಪಿದೆ। ಆಸ್ಪತ್ರೆ ಸುತ್ತ 20ಕ್ಕೂ ಹೆಚ್ಚು ಮರಗಳು ಬಿದ್ದಿರುವಂತದ್ದು। ಮರ ಬಿದ್ದ ರಭಸಕ್ಕೆ 2 ಆಟೋ ಜಖಮಾಗಿದ್ದಾವೆ ಸ್ಥಳದಲ್ಲಿ। ಇನ್ನು ಆಟೋ ಮೇಲೆ ಬಿದ್ದ ಬೃಹತ್ ಮರ ಚಾಲಕರು ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ। ಆಟೋ ಪಾರ್ಕ್ ಮಾಡಿ ಆಸ್ಪತ್ರೆಗೆ ಹೋಗ್ತಿದ್ದಂತಹ ಚಾಲಕರು ಆ ಸಂದರ್ಭದಲ್ಲಿ ಮಳೆ ಬಂದು ಮರ ಬಿದ್ದಿರುವಂತದ್ದು। ಈ ವೇಳೆ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ। ಕಾರಿನ ಮೇಲೆ ಬಿದ್ದ ಮರ ವಿದ್ಯುತ್ ಕಂಬ। ಮನೆ ಮುಂದೆ ನಿಲ್ಲಿಸಿದಂತಹ ಕಾರು ಸಂಪೂರ್ಣವಾಗಿ ಜಖಂಗಾಗಿದೆ। ರಾಜಾಜಿನಗರದ ರಾಮ ಮಂದಿರ ಬಳಿ ನಡೆದಿರುವಂತಹ ಘಟನೆ ಇದು। ನೋಡಿ, ಮಳೆ ಬಂದಂತಹ ಸಂದರ್ಭದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ। ಇದು ನಿನ್ನೆ ನಡೆದಿರುವಂತಹ ಘಟನೆ। ಆಸ್ಪತ್ರೆ ಮುಂದೆಗಡೆನೆ ಆಟೋ ನಿಲ್ಲಿಸಿ ಪಾರ್ಕ್ ಮಾಡಿ ಹೋಗ್ತಿದ್ರು, ಆಸ್ಪತ್ರೆ ಒಳಗಡೆ ಹೋಗ್ತಿರ್ತಾರೆ। ಆ ಸಂದರ್ಭದಲ್ಲಿ ಬೃಹತಾಕಾರದ ಮರ ಆಟೋ ಮೇಲೆ ಬಿದ್ದಿರೋದ್ರಿಂದ ಆಟೋ ಜಖಮಾಗಿದೆ। ಚಾಲಕರು ಪಾಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ। ಯಾಕಂತಂದ್ರೆ ಆಟೋ ನಿಲ್ಲಿಸಿ ಆಸ್ಪತ್ರೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ, ಆದರೆ ಆಟೋ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು। ಕೇವಲ ಇದೊಂದು ಪ್ರದೇಶ ಅಲ್ಲ, ಇಎಸ್ಐ ಆಸ್ಪತ್ರೆ ಬಳಿ ಅಷ್ಟೇ ಅಲ್ಲ ಮರ ಬಿದ್ದಿರುವಂಥದ್ದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಮರಗಳು ಬಿದ್ದಿದೆ। ರಣಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ। ವರುಣಾರ್ಭಟಕ್ಕೆ ಕಾರಿನ ಮೇಲೆ ಮರ ಬಿದ್ದಿದೆ, ವಿದ್ಯುತ್ ಕಂಬ ಬಿದ್ದಿದೆ। ಮನೆ ಮುಂದೆ ನಿಲ್ಲಿಸಿದ ಕಾರು ಸಂಪೂರ್ಣವಾಗಿ ಜಖಮಾಗಿದೆ। ಮರ ವಿದ್ಯುತ್ ಕಂಬ ತೆರವಿಗೆ ಜಿಬಿಎ ಸಿಬ್ಬಂದಿಗಳು ಮುಂದಾಗ್ತಾ ಇಲ್ಲ। ಜಿಬಿಎ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಧೋರಣೆ ಅನ್ನೋದು ಮುಂದುವರಿತಾ ಇದೆ। ಇನ್ನು ಕೂಡ ಅವ್ರಿಗೇನಾಗಬೇಕು, ಮಳೆ ಬಂದಿದೆ ಸರಿ ಆಯ್ತು ಸರಿ ಮಾಡೋಣ, ಇನ್ನು ಇವಾಗ ಬಂದಿದೆ ಅಲ್ವಾ, ನೈಟ್ ಆಗಿತ್ತು ಬರಕ್ಕಾಗ್ಲಿಲ್ಲ, ಇರ್ಲಿಲ್ಲ ಸಿಬ್ಬಂದಿಗಳು, ಇವಾಗ ಬೆಳಕಾಗಿರೋಂಥದ್ದು ಅವ್ರಿಗೆ ಇನ್ನು ತೆಗೆದುಕೊಳ್ತಾರೆ ಸಮಯನ, ಸಂಜೆವರೆಗೂ ಕೂಡ ತೆರವು ಕಾರ್ಯಾಚರಣೆ ಆಗತ್ತೆ, ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದ್ರೆ ಅವರು ಕೂಡ ಸಮಯ ತೆಗೆದುಕೊಳ್ತಾರೆ। ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇರುವಂತದ್ದು ಜಿಬಿಎ ಅಧಿಕಾರಿಗಳು। ಈಗ ಆಲ್ರೆಡಿ ಒಂದು ನಿರ್ಲಕ್ಷ್ಯದಿಂದ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತವನ್ನ ಕಂಡು 7 ಜನ ಸಾವನ್ನಪ್ಪಿದ್ದಾರೆ। ಅದಕ್ಕೆ ಹೊಣೆಗಾರರು ಯಾರು? ಇನ್ನೊಂದು ಕಡೆನಲ್ಲಿ ಇಡೀ ಬೆಂಗಳೂರಿನಲ್ಲಿ ಈಗೇನ್ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿರುವಂತದ್ದು। ಎಷ್ಟೋ ಜನ ಪ್ರಾಣಾಪಾಯದಿಂದ ಜಸ್ಟ್ ಅಲ್ಲಿ ಪಾರಾಗಿರುವಂತದ್ದು ಅಂತಹ ಪರಿಸ್ಥಿತಿ ಆಗಿತ್ತು। ಯಾಕಂತಂದ್ರೆ ಎಲ್ಲಾ ಕಡೆನೂ ಕೂಡ ಮರಗಳು ಕುಸಿತವನ್ನ ಕಂಡಿದೆ, ಒಣಗಿರುತ್ತೆ ಮರ, ಆದ್ರೂ ಕೂಡ ನಿರ್ಲಕ್ಷ್ಯ ಧೋರಣೆ। ಇನ್ನೊಂದು ಕಡೆನಲ್ಲಿ ಇದೆಲ್ಲದಕ್ಕೂ ಕಾರಣ ಜನಸಾಮಾನ್ಯರು ಅಂತಾನೂ ಹೇಳಬೇಕು। ಯಾಕಂತ ಅಂದ್ರೆ ಮರ ಬೆಳೆಸಿದಂತಹ ಸಂದರ್ಭದಲ್ಲಿ ಅದು ನೀರು ಹೋಗೋದಕ್ಕೂ ಕೂಡ ಜಾಗವನ್ನ ಬಿಟ್ಟಿರಲ್ಲ,